చెప్పనా ಏನು ಇವತ್ತು ಕೊತ್ತಮಂಗಲ ಗ್ರಾಮದಲ್ಲಿ ರಥೋತ್ಸವ ವೆಂಕಟರಮಣ ಸ್ವಾಮಿ ರಥೋತ್ಸವ ನಡೀತಾ ಇತ್ತು. ಇಂದಿನಂತೆ ಸುಮಾರು ಒಂದು 15 ವರ್ಷಗಳಿಂದ ಕಾರಣಾಂತರಗಳಿಂದ ನಿಂತೋಗಿತ್ತು ರಥೋತ್ಸವ. ಈಗ ಪ್ರತಿ ವರ್ಷವೂ ರಥೋತ್ಸವ ನಡೆಸಬೇಕಂತ ಕೂತ್ಕೊಂಡು ಮಾಡಬೇಕಂತ ಮಾತಾಡೋಕ್ಕೆ ಯಾವುದೋ ಒಂದು ಕಾರಣಾಂತರಗಳ ಅಡ್ಡ ಬಂದು ಮಾಡೋಕ್ಕಾಗ್ತಾ ಇರಲಿಲ್ಲ. ಕೊತ್ತಮಂಗಲ ಯುವಕರು ಈ ಸರಿ ಎಲ್ಲ ಸೇರಿ ಒಮ್ಮತದಿಂದ ಎಲ್ಲ ಸಮುದಾಯದವರು ಸೇರಿ ರಥೋತ್ಸವ ನಡೆಸಬೇಕು. ಈ ಮುಂದಿನ ದಿನಗಳಲ್ಲಿ ಎಲ್ಲ ಕಡೆನೂ ರಥೋತ್ಸವ ಪಲ್ಲಕ್ಕಿ ದೇವರುತ್ಸವಗಳು ನಡೆಸ್ಕೊಂಡು ಹೋಗ್ಬೇಕು, ಎಲ್ಲ ಒಮ್ಮತದಿಂದ ಮಾಡಬೇಕನ್ನೋ ತೀರ್ಮಾನಗಳು ಊರಿನ ದೊಡ್ಡವರಾದ ಮೆಂಬರ್ಗಳು ಮುನಿಯಂಕಪ್ಪ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ನಾರಾಯಣ ಸ್ವಾಮಿ ಅವರು, ಪೊಲೀಸ್ ನಾರಾಯಣಸ್ವಾಮಣ್ಣವರು, ನಾರಾಯಣ ಸ್ವಾಮಿ ಅವರು, ವೆಂಕಟಲಕ್ಷ್ಮಮ್ಮ, ಈ ಗ್ರಾಮಸ್ಥರು ಇನ್ನೂ ಅನೇಕ ಮುಖ್ಯಸ್ಥರು ಸೇರಿ ಈ ಸರಿ ಏನೇ ಮಾಡಿ ರಥೋತ್ಸವ ನಡೆಸಲೇಬೇಕು ನಮ್ಮ ಇದರಲ್ಲಿ ಅಂತ ಹೇಳಿದ್ದಕ್ಕೋಸ್ಕರ ಎಲ್ಲ ಸಮುದಾಯದವ್ರನ್ನ ಒಟ್ಟಿಗೆ ಗೂಡಿಸಿ ಎಲ್ಲ ಒಮ್ಮತದಿಂದ ಮಾತಾಡಿ ಮುಂದಿನ ದಿನಗಳಲ್ಲಿ ನಿನ್ನ ವಿಜೃಂಭಣೆಯಿಂದ ಮಾಡೋಣ ಅಂತೇಳಿ ಒಪ್ಕೊಂಡು ಎಲ್ಲ ಕಡೆನೂ ಹೋದ ಸರಿ ಏನು ಯಾವ ಕಾರಣದಿಂದ ನಿಂತೋಗಿದೋ ಆ ಕಾರಣ ಮುಂದಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಅದು ಸರಿಪಡಿಸ್ಕೊಂಡು ಎಲ್ಲ ಒಟ್ಟಿಗೆ ಒಮ್ಮತದಿಂದ ಹೋಗೋಣ ಅಂತೇಳಿ ತೀರ್ಮಾನ ತಗೊಂಡು ಈ ದಿನ ಕೊತ್ತಮಂಗಲ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವರ ರಥೋತ್ಸವವನ್ನು ವ್ಯವಸ್ಥೆ ಮಾಡಿದ್ದಾರೆ.
ಆದರೆ ಈ ಹಿಂದೆ ಹೆಂಗಿತ್ತು, ಎಷ್ಟು ದಿವಸ ಎಷ್ಟು ವರ್ಷಗಳು ನಿಂತೋಗಿತ್ತು ಮತ್ತೆ ಈಗ ಪ್ರಾರಂಭ ಆಗಿದೆ ಅಂತಂದ್ರೆ ಅದಕ್ಕೆ ಒಂದೇ ಉದಾಹರಣೆ. ರಾಜಕೀಯ ಸಾವಿರಾರು ನೂರಾರು ಇರ್ಬೋದು, ಊರಲ್ಲಿ ದೇವರ ಕಾರ್ಯಗಳಂದ ಮೇಲೆ ಎಲ್ಲರೂ ಒಗ್ಗಟ್ಟಾಗಿ ದೇವರ ಕಾರ್ಯ ಮಾಡಬೇಕು. ಯಾವುದೇ ಊರಿನ ಕಾರ್ಯ ಬಂದಾಗ ಇದು ಇವತ್ತು ಪ್ರಾರಂಭ ಮಾಡಿರೋದಂತೂ ಭಾರಿ ಸಂತೋಷ. ಮತ್ತು ಯಾವುದೇ ದಿಕ್ಕಿನಲ್ಲಿ ಅದು ಇನ್ನೊಂದು ಹೇಳ್ತೀನಿ, ಜವಾಬ್ದಾರಿಲಿರ್ತಕ್ಕಂಥ ವ್ಯಕ್ತಿ ಯಾವನೇ ಆಗಿರ್ಬೋದು, ಅವರ ಒಂದು ಗಣಿತ ಯೋಗ್ಯತೆ ಏನು ಒಗ್ಗೂಡಿಸ್ಕೊಂಡು ಈ ಕಾರ್ಯನ ಮಾಡಬೇಕಪ್ಪ, ನಿಂತೋಗಿದೆಯಪ್ಪ ಮತ್ತು ಇದನ್ನು ಪ್ರಾರಂಭ ಮಾಡ್ಕೊಂಡು ಹೋಗೋಣ ಅಂತಕ್ಕಂಥದ್ದು ಎಲ್ಲರಲ್ಲೂ ಬರಲ್ಲ. ಯಾರೋ ಕೆಲವರೆಲ್ಲ ದೊಡ್ಡ ಗುಣ ಇರುತ್ತೆ, ಅಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು, ಊರಿನ ಎಲ್ಲರೂ ಒಟ್ಟಿಗೆ ಸೇರಿ ಈ ತೀರ್ಮಾನ ತಗೊಂಡು ಇವತ್ತು ದೇವರ ರಥವನ್ನು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಭಗವಂತ ಇನ್ನೂ ನಿಮ್ಗೆ ಹೆಚ್ಚಿನ ಶಕ್ತಿ ಕೊಟ್ಟು ಪ್ರತಿ ವರ್ಷ ಚೆನ್ನಾಗಿ ನಡೀಲಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಹಕಾರ ಕೊಟ್ಟಂತ ಎಲ್ರಿಗೂ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸಹಕಾರ ವಜ್ರಿ ಬೆಂಗಳೂರಿನವರು ವಿಗ್ರಹಗಳನ್ನ ಮಾಡಿಸ್ಕೊಟ್ಟಿದ್ದಾರೆ. ಈಗ ದೇವರನ್ನ ನಾವು ನಮಸ್ಕಾರ ಮಾಡಬೇಕಾದ್ರೆ ಜನಕ್ಕೆ ಮಾಡೋಕ್ಕಾಗಲ್ಲ, ದೇವ್ರಿಗೆ ಮಾಡ್ತಾ ಇದ್ದೀವಿ. ಆ ವಿಗ್ರಹಗಳನ್ನ ನಾವು ಅಲ್ಲಿ ನಿಲ್ಲಿಸಿರೋದಕ್ಕೆ ಎಲ್ಲ ಗ್ರಾಮಸ್ಥರು ಊರಿನ ಪರವಾಗಿ ಆಭಾರಿಯಾಗಿ ಭಗವಂತ ತಾಯಿಯ ದೇವ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ನೀಡಲಿ ಅಂತ ಅಂದ್ಬಿಟ್ಟು ತಮ್ಮ ಎಲ್ಲರ ಮುಖಾಂತರ ನಾನು ಕೊತ್ತಮಂಗಲ ಗ್ರಾಮದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ನಡೆಯುತ್ತಿರುವುದು ತುಂಬ ಸಂತೋಷದ ವಿಚಾರ. ಕೆಲವು ಕಾರಣಗಳಿಂದ 15-20 ವರ್ಷಗಳಿಂದ ರಥೋತ್ಸವ ಇದಾಗಿತ್ತು. ಇವಾಗೆಲ್ಲ ಗ್ರಾಮಸ್ಥರೆಲ್ಲ ಒಟ್ಟುಗೂಡಿ ದೇವರ ಕಾರ್ಯವನ್ನು ತುಂಬ ಸಂತೋಷದಿಂದ ಕಾರ್ಯ ನಡೆಸ್ತಾ ಇರೋದು ತುಂಬ ಈ ಗ್ರಾಮಸ್ಥರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾನು ವೆಂಕಟೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆ. ದೇವಸ್ಥಾನಕ್ಕೆ ವಿಗ್ರಹ ಕೊಡ್ಬೇಕನ್ನೋದು ತುಂಬಾ ದಿನಕ್ಕೆ ಆಸೆ ಇತ್ತು. ಈ ಊರಲ್ಲಿ ಜಮೀನು ತಗೊಂಡು ನಾವು ಇಲ್ಲಿ ಒಂದು 10 ವರ್ಷದ ನಿಂಕ ಇದ್ದೀರಿ. ಏನೋ ದೇವರಿಗೆ ವಿಗ್ರಹ ಕೊಡ್ಬೇಕನ್ನೋದು ತುಂಬಾ ದಿನಕ್ಕೆ ಆಸೆ ಇತ್ತು. ಆ ಆಸೆ ಈಗ ನೆರವೇರಿದೆ. ಈ ಊರಿಗೆ ಈಗ ಕೊಟ್ಟು ರಥೋತ್ಸವ ಮಾಡಿಸ್ತಾ ಇದ್ದೀರಿ. ಊರು ಚೆನ್ನಾಗಾಗ್ಲಿ, ಎಲ್ಲರೂ ಚೆನ್ನಾಗಿ. ದಿವಸ ಕೊತ್ತಮಂಗಲ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ರಥೋತ್ಸವ ಆಗ್ತಾ ಇರಲಿಲ್ಲ. ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ಗ್ರಾಮದಲ್ಲಿ ಮಾತಾಡಿ ಗ್ರಾಮದ ಒಂದು ಹಿತದೃಷ್ಟಿಯಿಂದ ಎಲ್ಲರೂ ಒಟ್ಟಾಗಿ ಇವತ್ತು ಪಕ್ಷಾತೀತವಾಗಿ ದೇವರ ಒಂದು ಕಾರ್ಯಕ್ರಮನ ರಥೋತ್ಸವನ ವೆಂಕಟರಮಣ ಸ್ವಾಮಿ ರಥೋತ್ಸವನ ಆಚರಣೆ ಮಾಡ್ತಾ ಇದ್ದಾರೆ. ಗ್ರಾಮಸ್ಥರಿಗೆ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ, ಒಳ್ಳೆ ಮಳೆ ಬೆಳೆ ಆಗಲಿ, ಇದೇ ರೀತಿ ಅನ್ಯೋನ್ಯವಾಗಿ ಎಲ್ಲರೂ ಒಂದೇ ಅಣ್ಣ ತಮ್ಮನ ರೀತಿ ನಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಶುಭಾಶಯಗಳನ್ನು ತಿಳಿಸ್ತಾರೆ. ಹನುಮನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಸೇರಿದ ಕೊತ್ತಮಂಗಲ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಇವತ್ತು ಒಂದು ಈ ಕಾರ್ಯಕ್ರಮ, ಒಂದು ರಥೋತ್ಸವನ ವೆಂಕಟರಮಣ ಸ್ವಾಮಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಆಶೆ ಅವ್ರಿಗಿತ್ತು, ಎಲ್ರಿಗಿತ್ತು. ಅದರಿಂದ ಈ ಒಂದು ಕಾರ್ಯಕ್ರಮವನ್ನು ಒಂದು ಪೂರ್ವಭಾವಿ ಸಭೆಯಲ್ಲಿ ಗ್ರಾಮದಲ್ಲಿ ಎಲ್ಲರೂ ಸೇರಿ ಅದರಿಂದ ಒಮ್ಮತದಿಂದ ಮಾಡಬೇಕು ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಕೊತ್ತಮಂಗಲ ಗ್ರಾಮದವರು ಮತ್ತು ಏನು ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿದ್ದಾರೆ ಪೊಲೀಸ್ ಅಪ್ಪನವರು, ಅವರ ಒಂದು ಈ ಇದರಲ್ಲಿ ಎಲ್ಲರೂ ಗ್ರಾಮಸ್ಥರೆಲ್ಲ ಸೇರಿಬಿಟ್ಟು ಕೂಡ ಎಲ್ಲ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರುಗಳು ಎಲ್ಲ ಒಡಿ ಗ್ರಾಮ ಸೇರಿಬಿಟ್ಟು ಈ ಒಂದು ಕಾರ್ಯಕ್ರಮ ಅಭಿಷೇಕದಲ್ಲಿ ಅದರಿಂದ ಈ ಗ್ರಾಮದ ಮತ್ತು ನಮ್ಮ ತಾಲೂಕಿನಾದ್ಯಂತ ಕೂಡ ಮಳೆ ಆಗಿ ಒಳ್ಳೆಯದಾಗಲಿ ವೆಂಕಟರಮಣ ಸ್ವಾಮಿ ಅಂತ ಮತ್ತು ಗ್ರಾಮಕ್ಕೆ ಆಗಲಿ ಹಿಂಗೆ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಹಿಂಗೆ ದೇವರ ಕಾರ್ಯಗಳ ಒಗ್ಗಟ್ಟಾಗಿ ಮಾಡಲಿ ಅಂತ ಆಶಿಸುತ್ತಾ ಕೊತ್ತಮಂಗಲ ಗ್ರಾಮದ ಎಲ್ಲ ಜನತೆಗೆ ಒಳ್ಳೇದಾಗಲಿ ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ. ಶುಭಾಶಯಗಳು. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಕಲ್ಯಾಣೋತ್ಸವ ಮಾಡಬೇಕು, ರಥೋತ್ಸವ ಮಾಡಬೇಕಂತ ಎಲ್ಲರನ್ನೂ ಒಟ್ಟುಗೂಡಿಸಿ ಎಲ್ಲರಿಗೂ ಹೊಂದಿಸಿ ನಮ್ಮ ಕೃಷ್ಣಮೂರ್ತಿ, ವೆಂಕಟರಾಮು, ಊರಿನಲ್ಲೆಲ್ಲ ಗ್ರಾಮಸ್ಥರು, ಪೊಲೀಸ್ ನಾರಾಯಣಪ್ಪ ಇವರೆಲ್ಲ ಸೇರಿ ಮಾಡಬೇಕು ಅಂತ ಒಂದು ನಿರ್ಧಾರ ತಗೊಂಡ್ವು. ಅದರಿಂದ ನಮಗೆ ಎಷ್ಟು ಆನಂದ ಆಗತ್ತೆ ಅಂದರೆ ಇಷ್ಟೇ ಎಲ್ಲ ಊರು ಒಗ್ಗಟ್ಟಾಗಿ ಸಂತೋಷವಾಗಿ ಇದೇ ಥರ ನಡ್ಕೊಂಡು ಹೋಗ್ತೀವಿ. ವರ್ಷನೂ 20 ವರ್ಷ ಆಗಿತ್ತು ನಿಂತೋಗ್ಬಿಟ್ಟು, ನಮ್ಗೆ ಎಷ್ಟೋ ಸಂತೋಷ ಆಗ್ತಾ ಇದೆ. ಆ ಥರನೇ ನಡ್ಕೊಂಡು ಹೋಗ್ತೀವಿ. ಆ ಥರ
ಸೆಂಟ್ರಲ್ ಗ್ಯಾಪ್ ಇರೋ ಫಿಲ್ಮ್ ಮಾಡಿದ್ರಾ ಟಮಾಟಾ ಬಾತ್ ಅಟ್ಲೇ ಮಾಡ್ತೀನಿ ಪೇರ್ಗಯ್ಯ ಮಾಡ್ತಾರೆ ಇಟ್ಲ ಕೇಳ್ತೀರಾ ಏಯ್ ಗ್ಲಾಸ್ ಹಲೋ ರೂಪಾಯಿ ರಮ್ಮನ್ ಬಂದು ಸ್ವಾಮಿ ಇದಕ್ಕಿಂತ ನಾವು ರಥೋತ್ಸವ ಕೇಳಿದ್ದಕ್ಕೋಸ್ಕರ ನಮ್ಮ ಶ್ರೀನಿವಾಸ್ ಅವರು ಪದ್ಮಂಗ್ಲನು ನಮ್ದೇ ಶನಿಮಾತನ ದೇವಸ್ಥಾನ ಹತ್ರ ಅದು ಕಾಂತರಾಯ ಸರ್ಕಲ್ಲು ನಮ್ದೇ ಅಂತ ಊರು ಎಲ್ಲ ಜನಗಳಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಬೇಕು. ಡೈಲಿ ಪೂಜೆ ಮಾಡ್ತೀವಿ ನಾವು ಶನಿಮಾತನ ದೇವಸ್ಥಾನದಲ್ಲಿ. ಪದ್ಮಂಗ್ಲ ನಮ್ದು, ಏನೇನೋ ತೊಂದರೆ ಆಗ್ಲಿ ನೀವು ಬರ್ತೀರಾ, ನಾವೇನೋ ಆದ್ರೆ ನಿಮಗೆ ಬರ್ತೀವಿ ಅಂತ ರಥೋತ್ಸವ ಕೊಟ್ಟು ನಮ್ಮ ಈ ಊರ ಜನಗಳಿಗೆಲ್ಲ ಒಂದು ಸಂತೋಷ ಎಲ್ಲ ಮಾಡಿಕೊಟ್ಟಿದ್ದಾನೆ. ಶ್ರೀನಿವಾಸಗೆ ಧನ್ಯವಾದಗಳು ಹೇಳಿ ನಮ್ಮ వెంకటేశ్వర స్వామికి మాకే ఉచ్చు విగ్రహాలు చేయాలని చాలా సంతోషంగా చెప్తుమే. ఎక్కడో తమిళనాడుకు పోవాలా చేయాలంటే పద్మంగళము నేను ఈడే ఉన్నాను, నేను చేసిస్తానని చెప్పి మీ ఊర్లో మేము యావడానికి నేనే ఉంటానని చెప్పి పాపము విగ్రహాలు చేసి సంతోషంగా దుడ్లు ఇచ్చినా ఇలేదో అంతా చేసినాడు. మాకు చాలా సంతోషం అవుతుంది. ఊరికే ఆరోగ్యమో ఐశ్వర్యమో చేసుకొని విగ్రహాలు నంబర్ 1గా చేయించినాడప్ప. పద్మనాభం వాళ్ళు వచ్చి మనకి ఉసు విగ్రహాలు కావాలని చెప్పి వాళ్ళు కుంకోవడం ఎక్కడెక్కడ ఉపయోగించి వాళ్ళకి అంత ముందుకు రాలేదు, కానీ ఇక్కడే సర్కార్లోనే ఇస్తాము అని వాళ్ళ నీట్ గా చేయిస్తారు అని పెద్దవాళ్ళు తెలుసుకొని వచ్చి అంతే బాగా నీట్ గా చేయించినాను. తేరైతా ఉంది ఇక్కడ, మళ్ళీ ఖుషి అవుతా ఉంది, చాలా సంతోషం.
వెంకటేశ్వర పాదమే గోవిందో ಗೋವಿಂದ. ಇವತ್ತು ದಿನ ಬುದ್ಧ ಪೌರ್ಣಿಮೆ. ಈ ಬುದ್ಧ ಪೌರ್ಣಿಮೆ ದಿನ ಈ ಕೊತ್ತಮಂಗಲ ಗ್ರಾಮದಲ್ಲಿ ಬ್ರಹ್ಮೋತ್ಸವ, ಈ ಪೌರ್ಣಮಿಗೆ ಬ್ರಹ್ಮೋತ್ಸವ, ಯಾವಾಗೂ ಬ್ರಹ್ಮೋತ್ಸವ ನಡೀತದೆ. ಯಾವುದೋ ಊರಲ್ಲೇ ಅನಾನಕಾರದಿಂದ ಒಂದು ಗ್ರಾಮಸ್ಥರಿಂದ ಏನೋ ಒಂದು ಜಗಳ ಇದರಿಂದ ನಿಂತೋಗಿತ್ತು. ಈ 21 ವರ್ಷ ಆಗಿತ್ತು ನಿಂತೋಗಿ. ಈ ಕಾರ್ಯಕ್ರಮ ನಡಿಬೇಕಂದ್ರೆ ನಮ್ಮ ವಜ್ರೇಶ್ ಅವ್ರ ಮುಖಾಂತರ ವಿಗ್ರಹಗಳು ಕೊಡಿಸಿ ಅವ್ರಿಗೆ ದೇವರು ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು 100 ವರ್ಷ ಚೆನ್ನಾಗಿರಬೇಕು ಅಂತ ನಾವು ಬೇಡ್ಕೊತೀವಿ. ಆ ಶ್ರೀಮನ್ ವೆಂಕಟೇಶ್ವರ ಸ್ವಾಮಿಯಿಂದ ಪ್ರಾರ್ಥನೆ ಮಾಡ್ಕೊತೀವಿ. ಮತ್ತು ನಮ್ಮ ಆಚಾರ್ಯರಾದಂಥ ವಿಗ್ರಹಗಳು ಮಾಡಿಕೊಟ್ಟಿರೋರು ಇವ್ರ ಹೆಸರು ದೀರ್ಘಕಾಲದಿಂದ ಅಭಿಷೇಕ್ ಅಂತ. ಅಭಿಷೇಕ್ ಅಂತ ಇವ್ರ ಹೆಸರು ಇರೋವರೆಗೂ ಇಂಥವ್ರು ಮಾಡಿಕೊಟ್ಟಿದ್ದಾರೆ ಅಂತ ಒಂದು ಜ್ಞಾಪಕ ಇರ್ತದೆ. ಅದರಿಂದ ನಾವು ಈ ಬುದ್ಧ ಪೌರ್ಣಿಮೆಯಿಂದ ಬ್ರಹ್ಮೋತ್ಸವ ಮಾಡ್ತಾ ಇದ್ದೀವಿ. ಇಲ್ಲಿ ಏನಪ್ಪ ಪ್ರೊಸೀಜರ್ ಅಂದರೆ, ತಿರುಪತಿಯಲ್ಲಿ ಯಾವ ಥರ ಬ್ರಹ್ಮೋತ್ಸವ ಆಗುತ್ತೋ ಅದೇ ಥರ ಇಲ್ಲಿ ಬ್ರಹ್ಮೋತ್ಸವ ಆಗೋದು. ಅಲ್ಲಿ 9 ದಿನ ಬ್ರಹ್ಮೋತ್ಸವ ಅಂದರೆ ಅದೇ ಥರನೇ ಇಲ್ಲೂ ಬ್ರಹ್ಮೋತ್ಸವ ಅದೇ ಥರ ನಡೀತದೆ. ತಿರುಪತಿಯಲ್ಲಿ ಏನು ಪ್ರಭೃತಿ ಇದೆ ಅದೇ ಪ್ರಭೃತಿ. ಇಲ್ಲಿ ಯಾವುದೋ ಪುರಾಣ ಕಾಲದಿಂದ ಯಾರೋ ಪೂರ್ವಿಕರು ಕಟ್ಟಿರೋ ದೇವಸ್ಥಾನ ಇದು ಅಂದರೆ ಒಂದು 200-250 ವರ್ಷ 300 ವರ್ಷನೇ ಆಗಿರ್ತದೆ. ಈ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ ಹಳೆ ದೇವಸ್ಥಾನ. ಇವಾಗ ಏನೆಲ್ಲ ಗ್ರಾಮಸ್ಥರು ಒಂದಾಗಿ ಇವತ್ತು ಬ್ರಹ್ಮೋತ್ಸವ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಜೈ ಹಿಂದ್, ನಮೋ. ಆಶೀರ್ವಾದ ಕೊಟ್ಟು ಆರೋಗ್ಯ ಕೊಟ್ಟು ಎಲ್ಲಾರನ್ನೂ ಕಾಪಾಡಬೇಕು ಅಂತ ಆ ಶ್ರೀಮನ್ ವೆಂಕಟೇಶ್ವರ ವೆಂಕಟಾಚಲಪತಿನೇ ನಾವೆಲ್ಲ ಬೇಡ್ಕೊತಾ ಇದ್ದೀವಿ. ಬನ್ನಿ మా అభిషేక్కి పేరుండేట్టు చేయించినాడు విగ్రహాలు. భక్తులందరూ రావాలా, అదే పెట్టే దేవస్థానం కాడికి రాండి, అంతా భోజనం తీసుకోండి. అక్కడ ఊరు ముందు ఉండేవాళ్ళు, తోటలో ఉండేవాళ్ళు అందరూ వచ్చి భోజనాలు చేసుకోండి. అదే పెట్టే ఎవరు ఉండదండి, అందరూ రావాలి. అదే పెట్టి మీకు మంచిదవుతుంది. ಸುಬ್ರಹ್ಮಣ್ಯ, ಕುಸುಮ, ಲಿಖಿತ, ಪುರುಷೋತ್ತಮ, ಮಾರಪ್ಪ, ದಾಸಮ್ಮ, ಇಂದ್ರಾರಬಡ ಗೋವಿಂದೋ, ಆಪನ್ ಬಾಂಧವ ಗೋವಿಂದೋ. ಇವತ್ತಿನ ದಿನ ನಮ್ಮ ಹನುಮನಹಳ್ಳಿ ಗ್ರಾಮ ಪಂಚಾಯತಿ ಕೊತ್ತಮಂಗಲ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಬುದ್ಧ ಪೂರ್ಣಿಮೆ ದಿವಸ ಬಹಳ ವಿಜೃಂಭಣೆಯಿಂದ ಶ್ರೀ ವೆಂಕಟರಮಣ ಸ್ವಾಮಿ ಕಲ್ಯಾಣೋತ್ಸವ ಮತ್ತು
20 ವರ್ಷಗಳಿಂದ ರಥೋತ್ಸವ ಮಾಡಬೇಕು ಅಂತ ತುಂಬ ಪ್ರಯತ್ನಗಳು ಮಾಡಿ ನಾನಾ ಕಾರಣಗಳಿಂದ ರಥೋತ್ಸವ ನಿಂತೋಗಿತ್ತು. ಈ ವರ್ಷ ತುಂಬ ವಿಜೃಂಭಣೆಯಿಂದ ಎಲ್ಲರ ಒಂದು ಸಹಕಾರದೊಂದಿಗೆ ನಮ್ಮ ಇಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ವೆಂಕಟಲಕ್ಷ್ಮಮ್ಮ ಮತ್ತು ನಮ್ಮ ಸದಸ್ಯರಾದಂಥ ಮುನ್ನಂಟಪ್ಪನವರ ನೇತೃತ್ವದಲ್ಲಿ ಗ್ರಾಮದ ಎಲ್ಲ ಮುಖಂಡರು, ಎಲ್ಲ ಯುವಕರು ಎಲ್ಲರೂ ಒಟ್ಟಾಗಿ ತುಂಬ ವಿಜೃಂಭಣೆಯಿಂದ ಬ್ರಹ್ಮರಥೋತ್ಸವವನ್ನು ಮಾಡಿರ್ತಾರೆ. ಈ ಗ್ರಾಮದ ಎಲ್ಲರಿಗೂ, ಈ ಭಾಗದಲ್ಲಿರೋ ಎಲ್ಲ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲರಿಗೂ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಸಕಲ ಮಳೆ ಬೆಳೆ ಚೆನ್ನಾಗಾಗಿ ಎಲ್ಲರನ್ನೂ ಕಾಪಾಡಿ ಎಲ್ಲರೂ ನೆಮ್ಮದಿಯಿಂದ ಸುಖ ಸಂತೋಷವಾಗಿ ಬಾಳಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸ್ತಾ ನಾನು ಎಲ್ಲರಿಗೂ, ಈ ಕೊತ್ಮಂಗಲ ಗ್ರಾಮಸ್ಥರ ಎಲ್ಲರಿಗೂ ನಮ್ಮನ್ನು ಇಲ್ಲಿ ಕರೆಸಿ ದೇವರ ಒಂದು ಆಶೀರ್ವಾದ ಕೃಪೆಗೆ ಪಾತ್ರರಾಗಲು ನಮ್ಮನ್ನು ಇಲ್ಲಿ ಕರೆಸಿ ಇಲ್ಲಿ ಆ ದೇವರ ಒಂದು ಆಶೀರ್ವಾದ ಪಡೆಯಲು ಕಾರಣರಾದಂಥ ಎಲ್ಲರಿಗೂ ವಂದಿಸಿ ನಾನು ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ. ಎಲ್ರಿಗೂ ನಮಸ್ಕಾರ. ಕೊತ್ಮಂಗಲ ಗ್ರಾಮಸ್ಥರಿಗೆ ಇದು ವೆಂಕಟರಾಮ ಸ್ವಾಮಿ ದೇವಸ್ಥಾನ ನಮ್ಮ ಮುತ್ತಾತರ ಕಾಲದಿಂದನೂ ಸ್ಥಾಪನೆ ಆಗಿರೋದು. ಈ ರಥೋತ್ಸವ 26 ವರ್ಷಗಳ ಕಾಲ ನಿಂತೋಗಿತ್ತು. ಈ ವರ್ಷ ನಮ್ಮ ಮುನೆಂಕಣ್ಣ ಹಾಗೂ ನಮ್ಮ ಪೊಲೀಸ್ ನಾರಾಯಣಪ್ಪ ಅವರು ಇಬ್ಬರು ಮಾತಾಡಿಕೊಂಡು ಊರಿನ ಗ್ರಾಮಸ್ಥರನ್ನ ಸೇರಿಸಿ ಇವತ್ತು ಹೊಸದಾಗಿ ಹಳೆ ಕಾಲದ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋಣ ಅಂತ ಎಲ್ಲ ಗ್ರಾಮಸ್ಥರನ್ನು ಒಟ್ಟುಗೂಡಿಸಿ ಇದೇ ರೀತಿ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಮಾಡಲಿ ಅಂತ ನಾನು ಬಯಸ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ದೇವರು ಎಲ್ಲ ನಮ್ಮ ತಾಲೂಕಿಗೂ ನಮ್ಮ ಕೊತ್ಮಂಗಲ ಗ್ರಾಮಕ್ಕೂ ಒಳ್ಳೇದು ಮಾಡಲಿ, ಆಯುಷ್ ಆರೋಗ್ಯ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತ ಬೇಡ್ಕೊತೀನಿ. ನಮಸ್ಕಾರ.